ಎಕ್ಸ್ ಪಾರ್ಟಿ ಡಿಕ್ರಿ ಅಂದರೆ ಹೇಳು. ಎಕ್ಸ್ ಪಾರ್ಟಿ ಡಿಕ್ರಿ ಅಂದರೆ ಏನು, ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಎಕ್ಸ್ ಪಾರ್ಟಿ ಡಿಕ್ರಿ ಅಂತ ಹೇಳಿದ್ರೆ ಏಕಪಕ್ಷೀಯವಾಗಿ ನಿಮ್ಮ ವಿರುದ್ಧ ಒಂದು ಆದೇಶನ ಮಾಡೋದು, ಜಡ್ಮೆಂಟ್ ಮಾಡೋದು, ಡಿಕ್ರಿ ಮಾಡೋದು ಅಂತ ಹೇಳ್ಬೋದು. ಏಕಪಕ್ಷೀಯವಾಗಿ ಯಾಕಾಗತ್ತೆ ಅಂತ ಹೇಳಿದ್ರೆ, ನಿಮಗೆ ಕೋರ್ಟಿಂದ ಒಂದು ನೋಟಿಸ್ ಬಂದಿರುತ್ತೆ, ಸಮನ್ಸ್ ಬಂದಿರುತ್ತೆ. ಸಮನ್ಸನ್ನು ನೀವು ತಗೊಂಡು ನೀವು ನ್ಯಾಯಾಲಯಕ್ಕೆ ಹಾಜರಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ನೆಗ್ಲಿಜೆನ್ಸ್ ಇರ್ಬೋದು, ಅಥವಾ ಕಾನೂನಿನ ಬಗ್ಗೆ ಅರಿವಿನ ಕೊರತೆ ಇರ್ಬೋದು, ಅಥವಾ ಆ ಸಂದರ್ಭಕ್ಕೆ ನೀವು ಕೋರ್ಟ್ಗೆ ಹೋಗೋಕ್ಕಾಗದೇ ಇರ್ಬೋದು. ಇಂಥ ಸಂದರ್ಭದಲ್ಲಿ ನೀವು ಕೋರ್ಟ್ಗೆ ಹೋಗೋಕ್ಕಾಗಿರೋದಿಲ್ಲ. ಕೋರ್ಟ್ಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿದ ಮೇಲೆ ಕೋರ್ಟು ಸುಮ್ಮನೆ ಇರೋದಿಲ್ಲ. ನೀವು ಬಂದಿಲ್ವಲ್ಲ ಬಿಡು ಬರಲಿ ಅಂತ ಕಾಯೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸಲ ನಿಮಗೆ ಸಮನ್ಸು ಸರ್ವ್ ಆಯಿತು ಅಂತ ಹೇಳಿದ್ರೆ, ನಿಮಗೆ ಸಮನ್ಸ್ ತಗೊಂಡಿದ್ದಾರೆ ಅಂತ ಹೇಳಿದ್ಮೇಲೆ ನಿಮಗೆ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಚಾಲ್ತಿ ಇದೆ ಅಂತೇಳಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನ್ಯಾಯಾಲಯದಿಂದ ಕೊಟ್ಟಂತಾಗುತ್ತೆ. ಹಾಗಾಗಿ ಪ್ರಕರಣದ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಕೊಟ್ಟಿದ ಮೇಲೆ ನೀವು ನಿಮ್ಮ ಅಧಿಕಾರವನ್ನು, ನಿಮ್ಮ ಹಕ್ಕನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ನ್ಯಾಯಾಲಯಕ್ಕೆ ಬಂದು ನಿಮ್ಮ ವಾದ ಏನಿದೆ ಅದನ್ನು ಮಂಡಿಸಬೇಕಾಗತ್ತೆ. ಒಂದು ವೇಳೆ ನೋಟಿಸನ್ನು ತಗೊಂಡು ಕೋರ್ಟಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತೇಳಿ ಎಕ್ಸ್ ಪಾರ್ಟಿ ಆರ್ಡರ್ ಮಾಡ್ತಾರೆ, ಏಕಪಕ್ಷೀಯವಾಗಿ ನಿರ್ಣಯ ತಗೋತಾರೆ ಅಂತ ಹೇಳ್ಬೋದು. ಯಾವೊಬ್ಬ ವ್ಯಕ್ತಿ ಒಂದು ಕೇಸನ್ನು ಹಾಕಿರ್ತಾನೋ ಅವನು ಏನನ್ನ ರಿಲೀಫ್ ಕೇಳಿರ್ತಾನೆ, ಎಕ್ಸಾಂಪಲ್ ಈ ಪ್ರಾಪರ್ಟಿ ನನಗೆ ಸೇರಿರಬೇಕು ಅಂತ ಡಿಕ್ಲರೇಷನ್ ಕೇಳಿದರೆ ಖಂಡಿತವಾಗ್ಲೂ ಆ ಪ್ರಾಪರ್ಟಿ ಅವನಿಗೆ ಸೇರಿದ್ದು ಅಂತೇಳಿ ಏಕಪಕ್ಷೀಯವಾಗಿ ಒಂದು ಡಿಕ್ಲರೇಷನ್ ಮಾಡಿಬಿಡ್ತಾರೆ ಸ್ನೇಹಿತರೆ. ಆದ್ದರಿಂದಾಗಿ ನ್ಯಾಯಾಲಯದಿಂದ ಏನಾದ್ರು ಒಂದು ನೋಟಿಸನ್ನು ಬಂದರೆ ಹತ್ತಿರದ ನಿಮ್ಮ ವಕೀಲರನ್ನ ಭೇಟಿ ಮಾಡಿಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಸ್ನೇಹಿತರೆ. ಎಕ್ಸ್ ಪಾರ್ಟಿ ಆರ್ಡರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.